ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಓಂ ಶ್ರೀ ಷಟ್ಕಮಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾಳೆ ನಡೆಯುವ ನಾಗರ ಪಂಚಮಿಯ ಬಗ್ಗೆ ಮಾಡಲಾಗಿದೆ. ಅಂದರೆ 8ನೇ ತಾರೀಕು ಮಧ್ಯರಾತ್ರಿ 12:38 ಪ್ರಾರಂಭವಾಗುವ ನಾಗಪಂಚಮಿಯನ್ನು ನಾವು 9ನೇ ತಾರೀಕು ಬೆಳಗಿನ ಜಾವ 5ರಿಂದ 8 ಗಂಟೆ ಒಳಗೆ ನಾವು ಪೂಜಾ ವಿಧಾನವನ್ನು ಪೂರ್ಣಗೊಳಿಸುವುದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಈ ಸಮಯದೊಳಗೆ ನಾವು ಪೂರ್ಣಗೊಳಿಸಿದ ಪೂಜೆಯು ಉತ್ತಮವಾದ ಫಲವನ್ನು ಕೊಡುತ್ತೆ ಅಂತಲೂ ಹೇಳಲು ಇಚ್ಛಿಸುತ್ತಿದ್ದೇನೆ. ಈ ಪೂಜಾ ವಿಧಾನವನ್ನು ಯಾವುದಾದರೂ ನಾಗರಕಟ್ಟೆಯಲ್ಲಿ ನಾಗರಾಜ ಮತ್ತು ನಾಗನಿಗೆ ಹಾಲೆ ಎರೆಯುವುದಾಗಲಿ ಅಥವಾ ಮನೆಯಲ್ಲೇ ನಾಗರಾಜನ ಮತ್ತು ನಾಗನಿಯ ವಿಗ್ರಹವೋ ಅಥವಾ ಫೋಟೋ ಇದ್ದಲ್ಲಿ 2 ಮಣ್ಣಿನ ದೀಪವನ್ನು ಹಚ್ಚಿ ನಮ್ಮಿಂದ ಪ್ರಾರ್ಥನೆ ಮಾಡುವುದರಿಂದಲೂ ಸರ್ಪದೋಷ ನಿವಾರಣೆ ಆಗುತ್ತೆ ಅಂತ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಇದರಿಂದ ನಮ್ಮಲ್ಲಿರುವ ಸರ್ಪದೋಷ ನಿವಾರಣೆ ಮತ್ತು ಯಾವುದೇ ತೊಂದರೆಗಳಿದ್ದರೂ ನಿವಾರಣೆ ಆಗುತ್ತೆ ಅಂತ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಈ ದಿನದಂದು ನಾವು ಪೂಜಾ ವಿಧಾನವನ್ನು 5ರಿಂದ 8 ಗಂಟೆ ಒಳಗೆ ಮುಗಿಸಿದ್ದೇ ಆದರೆ ನಾವು ಉತ್ತಮವಾದ ಫಲಿತವನ್ನು ಅನುಭವಿಸಬಹುದು. ಆಗದೇ ಇದ್ದ ಪಕ್ಷದಲ್ಲಿ 9ನೇ ತಾರೀಕು ಅಭಿಜಿನ್ ಲಗ್ನದಲ್ಲಿ ಕೂಡ ಪೂಜೆಯನ್ನು ಮಾಡುವುದರಿಂದ ನಮಗೆ ಉತ್ತಮವಾದ ಫಲಿತ ದೊರೆಯುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆ ನಾಗರಾಜ ನಾಗಿನಿಯ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ. ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ನೋಡಲು ದಯವಿಟ್ಟು ಓಂ ಶ್ರೀ ಷಟ್ಕಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ. ಥ್ಯಾಂಕ್ ಯು.